ನಮಸ್ತೆ ನನ್ನ ಎಲ್ಲ ಆತ್ಮೀಯರಿಗೆ. ಇಂದು ಬೆಂಡೆಕಾಯಿ ಭೂಮಿ ಹದ ಮಾಡುವುದು ಹೇಗೆ, ಬೆಂಡೆಕಾಯಿ ಹಾಕುವುದಕ್ಕೆ ಭೂಮಿ ಹದ ಮಾಡುವುದು ಹೇಗೆ, ಗೊಬ್ಬರ ಹೊಂದಿಸುವುದು ಹೇಗೆ, ಮತ್ತು ಬೀಜಗಳನ್ನು ಆಯ್ಕೆ ಮಾಡುವುದು ಹೇಗೆ, ಮತ್ತು ಬೀಜ ಬಿತ್ತುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಪ್ರಥಮವಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ, ಭೂಮಿನ ಒಂದು 2 ರಿಂದ 3 ಸಲ ನೀಟಾಗಿ ಕೋಲ್ಗುದ್ಲಲ್ಲಿ ಕೆದಕಿ ಹದ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಗೊಬ್ಬರ ಹಾಕ್ತೀನಿ. ನೋಡಿ ಆತ್ಮೀಯರೇ, ಹದ ಮಾಡಿರುವ ಭೂಮಿಗೆ ಗೊಬ್ಬರವನ್ನು ಕೊಟ್ಟಿದ್ದೀನಿ. ಗೊಬ್ಬರ ಕೊಡೋದು ಹೇಗೆ ಅಂದರೆ, ತೆಳ್ಳು ಕೊಡಬೇಕು, ಒಂದೇ ಕಡೆ ಹಾಕುವಂಥದ್ದಲ್ಲ. ಒಂದೇ ಕಡೆ ಗುಪ್ಪೆ ಥರ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದೇ ಕಡೆ ಪೋಷಕಾಂಶ ಇಟ್ಕೊಬಿಡುತ್ತೆ. ಹಾಗೆ ತೆಳ್ಳು ಕೊಡೋದ್ರಿಂದ ಏನಾಗುತ್ತೆ, ಸುತ್ತ ಇರುತ್ತೆ. ಹಾಗೇನಾಗುತ್ತೆ, ಪ್ರತಿಯೊಂದು ಗಿಡಕ್ಕೂ ಕೂಡ ಪೋಷಕಾಂಶ ಅದಕ್ಕೆ ಎಷ್ಟು ಬೇಕಷ್ಟು ಸಿಗುತ್ತೆ. ನೋಡಿ, ಗೊಬ್ಬರ ಕೊಟ್ಟಿದ್ದೀನಲ್ಲ, ಕಾಣ್ತಾ ಇರ್ಬೋದಲ್ಲ ನಿಮಗೆ, ತೋರಿಸ್ತಾ ಇದ್ದೀನಿ. ಇದನ್ನು ಭೂಮಿಗೆ ಹೊಂದಿಸ್ಬಿಟ್ಟು ಪಟ ಹೊಡಿತೀನಿ. ನೋಡಿ ಆತ್ಮೀಯರೇ, ಭೂಮಿಗೆ ಗೊಬ್ಬರ ಹರಡಿದ್ನಲ್ಲ, ಇದನ್ನು ಭೂಮಿಗೆ ನೀಟಾಗಿ ಹೊಂದಿಸಿ ಪಟ ಹೊಡೆದಿದ್ದೀನಿ. ನೋಡಿ, ನಿಮ್ಗೆ ಪಟ ಕಾಣ್ತಾ ಇರ್ಬೋದಲ್ಲ, ಹಾಗೆ ನೋಡಿ, ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ನೋಡಿ, ಸುಮಾರು ಒಂದು 1 2 3 4 5 6 7 8 9 ಒಂದು 10 ಪಟ ಇದ್ದಾವೆ. ಒಂದು ಸ್ವಲ್ಪ ದೊಂಕ ಇದ್ದಾವೆ, ಏನು ತೊಂದರೆ ಇಲ್ಲ, ನೇರನೇ ಬರಬೇಕು ಅಂತ ಏನಿಲ್ಲ. ನೋಡಿ, ಈಗ ನಾನು ನಿಮಗೆ ಬೀಜ ತೋರಿಸ್ತೀನಿ, ಬನ್ನಿ. ಇದಕ್ಕೆ ಬೀಜ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಬೀಜ? ಇದು ಬೆಂಡೆಕಾಯಿ ಬೀಜ. ಇದು ನಿಮಗೆ ಬೀಜದ ಅಂಗಡಿಲೇ ಸಿಗುತ್ತೆ, ಏನು ತೊಂದರೆ ಇಲ್ಲ. ನೀವು ಪ್ರಥಮ ಬಾರಿಗೆ ಅಲ್ಲಿ ತಗೊಂಡು ಹಾಕೋಣ, ನಾನು ಕೂಡ ನಿಮ್ಮ ಜೊತೆಲಿ ಹಾಕ್ತೀನಿ. ಹಾಕಾದ್ಮೇಲೆ ಗಿಡ ಎಲ್ಲ ಬಂದಾದಮೇಲೆ ನಾವು ಬೆಳೆದಿರೋ ಬೆಂಡೆಕಾಯಲ್ಲೇ ಬೀಜ ಮಾಡ್ಕೊಳ್ಳೋಣ. ಹಾಗೆ ಇನ್ನೂ ನ್ಯಾಚುರಲ್ ಇರುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ, ಅದನ್ನು ಹೇಳ್ತೀನಿ. ಈಗ ನೋಡಿ, ಈಗ ಬೀಜ ಹಾಕೋದು ಯಾವ ರೀತಿ ಅಂತ ಹೇಳ್ತೀನಿ. ನೋಡಿ, ತೊಗೊಂಡ್ರೆ ಇಲ್ಲಿ ಈ ಥರ ತೊಗೋಬೇಕು. ಇದನ್ನು ಇಲ್ಲಿ ನೋಡಿ, ಈ ಥರ ಉದುರಿಸ್ತಾ ಬರಬೇಕು ಹಳ್ಳದೊಳಗಡೆ. ಒಂದು ಕಡೆ 2 3 ಜಾಸ್ತಿ ಬಿದ್ದರೂ ಏನು ತೊಂದರೆ ಇಲ್ಲ. ಈ ಥರ ಉದುರಿಸ್ಕೊಂಡು ಬರಬೇಕು. ಈ ಥರ ಉದುರಿಸ್ಕೊಂಡು ಬಂದಮೇಲೆ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಮಣ್ಣು ಕಾಣ್ತಾ ಇದೆಯಲ್ಲ, ಇದನ್ನು ಈ ಥರ ಸಣ್ಣದಾಗಿ ಮುಚ್ಚೋದು. ಜಾಸ್ತಿ ಏನು ಮುಚ್ಚೋದು ಬೇಡ, ಸಣ್ಣದಾಗಿ ಬೀಜ ಮುಚ್ಕೊಂಡ್ರೆ ಸಾಕು ನಮಗೆ. ಆ ರೀತಿ ಮುಚ್ಚೋದು. ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಇದೊಂದು ಲೈನ್ ತೋರಿಸ್ತೀನಿ ನಿಮಗೆ. ಬೀಜ ಹಾಕಿದ್ದೆ, ಈಗ ಬೀಜನ ಸುಮ್ಮನೆ ಸಣ್ಣದಾಗಿ ಅದರ ಮೇಲೆ ಮಣ್ಣು ಮುಚ್ಚಿದ್ದೀನಿ. ಇದಕ್ಕೆ ನಾಳೆ ನಾವು ನೀರು ಹಾಯಿಸೋಣ. ನೀರು ಹಾಯಿಸೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೊಂದು 10 ರಿಂದ ಆಲ್ಮೋಸ್ಟ್ ಒಂದು 15 ದಿನನೇ ಆಯಿತು ಅನ್ನಿ. 15 ದಿನದಾಗ ಕೊತ್ತಂಬರಿ ಸೊಪ್ಪು ಬೀಜ ಚೆಲ್ಲಿದೆ. ಕೊತ್ತಂಬರಿ ಸೊಪ್ಪು ಬೀಜ ನೋಡಿ ಎಲ್ಲ ಬೆಳೆದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ಜಸ್ಟ್ ಮನೆ ಅಳತೆಗೋಸ್ಕರ ಅಷ್ಟೇ, ಏನು ನಮಗೆ ಇದನ್ನು ಕಿತ್ತಿ ಮಾರಬೇಕು ಅಂತೇನಿಲ್ಲ. ಕಾಣ್ತಾ ಇದೆಯಾ? ಇಲ್ಲಿ ನೋಡಿ. ಬೇಕಾದ್ರೆ ಕಮೆಂಟ್ ಮಾಡಿ ಕೊತ್ತಂಬರಿ ಸೊಪ್ಪು ಬೆಳೆಯೋದು ಹೇಗೆ ಅಂತ, ನಾನು ನಿಮಗೆ ಹಂತವಾಗಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.